ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೀತ್ ಜೋಶಿ ಅಂತ. ಸೊ ಟುಡೇ ಏನು ಮಾಡೋಣ ಅಂದರೆ ಸ್ವಲ್ಪ ಇದು ಮ್ಯಾಥಮೆಟಿಕ್ಸ್ ನೋಡೋಣ. ಮ್ಯಾಥಮೆಟಿಕ್ಸು ಯಾವ ಥರ ಕ್ವಶನ್ಸ್ ಇರುವ, ಯಾವ ಥರ ಸಾಲ್ವ್ ಮಾಡಬಹುದು ಅಂತ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಯಾವತ್ತು ಶೇರ್ ಮಾಡಿರಿ ಅಂತ ಕೇಳ್ತೀನಿ. ರೈಟ್, ಇವಾಗ ಸೇಮ್ ಆ್ಯಸ್ ಇಟ್ ಈಸ್ ನಾನು ನಿಮ್ಗೆ ಏನು ಹೇಳ್ತಿದ್ದೆ ಹಾಗೆ ನೀವು ಈ ಕ್ವಶನ್ಸ್ ಬರ್ಕೊಡ್ರಿ. ಓಕೆ, ಈ ಕ್ವಶನ್ಸ್ ಬರ್ಕೊಡ್ರಿ. ಈಸಿ ಇವಾಗ ಕ್ವಶನ್ಸ್, ಅಷ್ಟೊಂದು ಟಫ್ ಏನಿಲ್ಲ. ಈ ಕ್ವಶನ್ಸ್ ನೀವು ಬರ್ಕೊಡ್ರಿ. ನನಗಿಂತ ಮುಂಚೆ ಆದಷ್ಟು ನೀವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಹೌದಾ? ರೈಟ್, ಏನದಪ್ಪ ಫಸ್ಟ್ ಕ್ವಶನ್ ನೋಡೋಣ ಬರ್ರಿ. 16.03 ಇಂಟು 1000 ಏನು 16.03 ಇಂಟು 1000 ಎಷ್ಟಾಗ್ತದಪ್ಪ ಆನ್ಸರು ಅಂತ ಕೇಳ್ಯಾನ. ಓಕೆ, ಯಾರಾದರೂ ಇದನ್ನು ಕ್ವಶನ್ ಬರ್ಕೊಂಡಿದ್ರಿ ಅಂದ್ರೆ ಆಲ್ರೆಡಿ ಕಮೆಂಟ್ ಒಳಗೆ ಆನ್ಸರ್ ಹಾಕ್ರಿ. ಈಸಿ ಅದ ಅದು. ಹೌದಾ? ಯಾರಿಗೆ ತಿಳಿದಿಲ್ಲಲ್ಲ, ಅದನ್ನು ಹೆಂಗೆ ಮಾಡ್ಬೇಕಂತ ಗೊತ್ತಾಗಿಲ್ಲಲ್ಲ, ಅವ್ರು ಸ್ವಲ್ಪ ಇಲ್ಲಿ ನೋಡಿರಿ. ರೈಟ್, ಅವೇನು ಕೇಳೋಣ, 16.03 ಇಂಟು 1000 ಏನು 16.03 ಇಂಟು 1000 ಅಂತ ಕೇಳ್ಯಾನ. ಹೌದಾ? ಯಾವಾಗಲೂ ಏನಾಗ್ತದೆ ಅಂದ್ರೆ ಸೊ ಹೆಂಗೆ ಜೀರೋಸ್ ಇರ್ತಾವಲ್ಲ, ಪಾಯಿಂಟ್ ಹಿಂಗೆ ಶಿಫ್ಟ್ ಆಗ್ತಾವೆ ಈ ಸೈಡ್. ಹೌದಾ? ಫಾರ್ ಎಕ್ಸಾಂಪಲ್ ಈ 16.03 ಇಂಟು 10 ಇತ್ತು ಅಂತೇಳಿ ಆನ್ಸರ್ ಏನಾಗ್ತಿತ್ತು 160. ಈ ಪಾಯಿಂಟ್ ಈ ಕಡೆ ಶಿಫ್ಟ್ ಆಗ್ತಿತ್ತು. ಹೌದು, ಪಾಯಿಂಟು ಈ ಕಡೆ ಶಿಫ್ಟ್ ಆಗ್ತಿತ್ತು ಅಂದರೆ ಒಂದು ಜೀರೋ ಇದೆ, ಒಂದು ಸ್ಥಾನ ಶಿಫ್ಟ್ ಆಗ್ತಿತ್ತು, ಒಂದು ಪ್ಲೇಸ್ ಶಿಫ್ಟ್ ಆಗ್ತಿತ್ತು. ನಮಗೆ ಕೊಟ್ಟಿದ್ದೇನವ 16.03 ಇಂಟು 30 1000 ಅಂತ ಕೊಟ್ಟಾನ. ಅದಕ್ಕೇನಾಗ್ತದೆ 16,030 ಇದು ನಮ್ಮ ಆನ್ಸರ್. 16,030 is the answer. ಸೊ ಆಪ್ಷನ್ ಯಾವುದದ? ಬಿ ಈಸ್ ಅವರ್ ಆನ್ಸರ್. ಸರ್ ಮತ್ತು 16030.00 ಅದಲ್ರಿ, ಹಿಂಗಂದ್ರು ಒಂದೇ, ಹಿಂಗಂದ್ರು ಒಂದೇ. 6.0 ಅಂದ್ರು ಒಂದೇ, 6 ಅಂದ್ರು ಒಂದೇ. ಹೌದಾ? ಸೊ ನಮ್ಮ ಆನ್ಸರ್ ಏನಾಗ್ತದೆ? ಬಿ ಆಗ್ತದೆ ಆಪ್ಷನ್ನು. ತಿಳಿಲಿಕ್ಕಾಗ್ತದೆ ಎಲ್ಲರಿಗೂ? ಯಾರ್ಯಾರು ತಿಳಿದಿಲ್ಲಲ್ಲ ಸ್ವಲ್ಪ ವಿಡಿಯೋ ಪಾಸ್ ಮಾಡಿರಿ. ವಿಡಿಯೋ ಪಾಸ್ ಮಾಡಿ ನೀವೇ ಸ್ವಲ್ಪ ಕ್ವಶನ್ ನೋಡ್ಕೊಡ್ರಿ, ನಾವಿಲ್ಲಿ ಬಿಡಿಸಿ ನೋಡ್ರಿ, ಇದನ್ನು ಸುಮ್ಮನೆ ನೋಡ್ಕೊಡ್ರಿ. ರೈಟ್, ಓಕೆ. ನೆಕ್ಸ್ಟ್ ಒನ್ ಏನದಪ್ಪ ಅಂದ್ರೆ ಸೆಕೆಂಡ್ ಕ್ವಶನ್ ನೋಡ್ರಿ. ರೈಟ್, ಸೆಕೆಂಡ್ ಕ್ವಶನ್ ಏನದ ಅಂದ್ರೆ 8 raised to 1/3 ಪ್ಲಸ್ 27 raised to 1/3 ಅಂತ ಏನದ ಇಲ್ಲೇ 8 raised to 1/3 ಪ್ಲಸ್ 27 raised to 1/3 ಅಂತದ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಹೌದು, 8 raised to 1/3 ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಕ್ಯೂಬ್ ರೂಟ್ ಆಫ್ 8 ಏನ್ರಿ? 8 raised to 1/3 ಅಂದ್ರೆ ಏನು? 8ದ ಕ್ಯೂಬ್ ಕಂಡು ಹಿಡಿ ಅಂದನ ಅಂತ. ಈಗ ಅದೇ 4 raised to 1/2 ಅಂದ್ರೆ ಏನು? ರೂಟ್ ಆಫ್ 4ದು ಸ್ಕ್ವೇರ್ ರೂಟ್ ಕಂಡು ಹಿಡೀರಿ ಅಂತ ಕೇಳ್ದಂಗೆ. ಈಗ 8 raised to 1/3 ಕೊಟ್ಟಲ್ಲ, ಏನ್ರಿ ಹಂಗಂದ್ರೆ 8ದ ಕ್ಯೂಬ್ ಕಂಡು ಹಿಡೀರಿ ಅಂತ. 8ದ ಕ್ಯೂಬ್ ನಮಗೆ ಕ್ಯೂಬ್ ಗೊತ್ತದ 2 2 2 4 4 2 8. 8ದ ಕ್ಯೂಬ್ ರೂಟ್ ಏನಾಗ್ತದ? 2 ಆಗ್ತದೆ. ನೆಕ್ಸ್ಟ್ ಏನದ ಇಲ್ಲಿ 27. ಹೌದಾ? 27ದ ಕ್ಯೂಬ್ ರೂಟ್ ಮಾಡ್ಬೇಕು ನಾವು. 27ದ ಕ್ಯೂಬ್ ರೂಟ್ ಏನ್ರಿ? 3. ಸೊ 2 + 3 ಈಸ್ ಈಕ್ವಲ್ಸ್ ಟು 5. 2 + 3 ಈಸ್ ಈಕ್ವಲ್ಸ್ ಟು 5. ಅದಂದ್ರೆ ಆಪ್ಷನ್ ನಮ್ಗೆ 5 ಇದ್ರೊಳಗೆ. ರೈಟ್, ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ಈ ಥರ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಡ್ತಾನೆ ನಿಮಗೆ. 8 raised to 1/3 4 raised to 1/2 ಈ ಥರ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಡ್ತಾನೆ. ಡೈರೆಕ್ಟಾಗಿ ಕ್ಯೂಬ್ ರೂಟ್ ಆಫ್ 8 ಅಂತ ಕಂಡು ಹಿಡೀರಿ ಅಂತ ಸ್ವಲ್ಪ ಕೇಳ್ತಾನೆ. ಒಂದೊಂದು ಸರಿ ಈ ಥರನೂ ಕೇಳ್ತಾನೆ ಇವಾಗ. ಹೌದಾ? ಕನ್ಫ್ಯೂಸ್ ಮಾಡ್ತಾನೆ ಹುಡುಗರು. ಈ ಥರ ಬಂದು ಏನು ಮಾಡಬೇಕಂತ ಗೊತ್ತಾಗಂಗಿಲ್ಲ. ಈ ಥರ ಪವರ್ 1/3 ಬಂದರೆ ಕ್ಯೂಬ್ ರೂಟ್, 1/2 ಬಂತಂದ್ರೆ ಸ್ಕ್ವೇರ್ ರೂಟ್, ವರ್ಗಮೂಲ ಅಂತ ಕರಿತೀರಲ್ಲ ನೀವು. ವರ್ಗಮೂಲ ಕಂಡು ಹಿಡೀರಿ ಅಂತ ಕೇಳ್ತಾರಲ್ಲ, ಅದು ಈ ಥರ ಕ್ವಶನ್ಸ್ ಇರ್ತಾವೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ಏನು ಕೇಳೋಣಪ್ಪ ಅಂತಂದ್ರವ, ಇಫ್ 2x + 5 ಈಸ್ ಈಕ್ವಲ್ಸ್ ಟು 7 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಏನು ಕೇಳೋಣ? ಇಫ್ 2x + 5 ಈಸ್ ಈಕ್ವಲ್ಸ್ ಟು 7 ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳೋಣ. ಹೌದು, ಏನು ನೋಡ್ರಿ ಒಂದ್ಸರಿ. 2x + 5 ಈಸ್ ಈಕ್ವಲ್ಸ್ ಟು 7. ಹೌದು, ಅವ ಎಕ್ಸ್ದ ವ್ಯಾಲ್ಯೂನ ಕಂಡಿಡಿ ಅಂತ ಕೇಳ್ಯಾನ. ಹೌದಾ? ಏನಾಗ್ತದೆ ಇದು? 2x ಈಸ್ ಈಕ್ವಲ್ಸ್ ಟು 7 - 5 ವಿಚ್ ಈಸ್ ಈಕ್ವಲ್ಸ್ ಟು 2 ಆಗ್ತದ. 7ರಾಗ 2 5 ತೆಗೆದ್ರೆ 2. ರೈಟ್, 2x ಈಸ್ ಈಕ್ವಲ್ಸ್ ಟು 2, x ಈಸ್ ಈಕ್ವಲ್ಸ್ ಟು 2/2. 2 ಒಂದ್ಲಿ 2 ಒಂದ್ಲಿ. ಹೌದಾ? x ಈಸ್ ಈಕ್ವಲ್ಸ್ ಟು 1. ಅದೇನ್ರಿ 1 ನಮ್ಮ ಕಡೆ ಇಲ್ಲೇ? ಎಸ್.
1 ಅದ. 1 ಈಸ್ ದ ಆನ್ಸರ್. ಹೌದಾ? ಯಾರಿಗೆ ತಿಳಿದಿಲ್ಲ ಒಂದ್ಸರಿ ನೋಡ್ಕೊಡ್ರಿ, ಸಿಂಪಲ್ ಅವ, ಅದೊಂದು ದೊಡ್ಡ ಟಫ್ ಏನಿಲ್ಲ, ಲಾಜಿಕ್ ಏನಿಲ್ಲ, ಜಸ್ಟ್ ಇದು ಫಾರ್ಮುಲಾ ಏನಿಲ್ಲ, ಸಿಂಪಲ್ ಆಗಿ ಇವನ್ನ ನಾವು ಮಾಡಬಹುದು. ತಿಳಿಲಿಕ್ಕಾಗ್ತದೆ ಎಲ್ಲರಿಗೂ? ಯಾರಿಗೆ ತಿಳಿದಿಲ್ಲಲ್ಲ ಒಂದು ಸೆಕೆಂಡು ವಿಡಿಯೋ ಪಾಸ್ ಮಾಡಿರಿ, ವಿಡಿಯೋ ಪಾಸ್ ಮಾಡಿ ಇದನ್ನು ನೋಡ್ಕೊಡ್ರಿ. ಇದು ನೋಡ್ಕೊಡ್ರಿ ಹೆಂಗೆ ಮಾಡಿ. 2x + 5 = 7, 2x = 7 - 5, 2x = 2, x = 2/2 which is equals to 1. ತಿಳಿಲಿಕ್ಕತ್ತ? ಹಂಗೆ ನಮ್ಗೆ ಆನ್ಸರ್ ಏನು ಬಂದದ? ಇದು ಬಿ ಬಂದದ. ರೈಟ್. ನೆಕ್ಸ್ಟ್ 4th ಕ್ವಶನ್. ರೂಟ್ ಆಫ್ 0.09, ಸ್ಕ್ವೇರ್ ರೂಟ್ ಆಫ್ 0.09. 0.09ದು ಸ್ಕ್ವೇರ್ ರೂಟ್ನ ಕಂಡು ಹಿಡಿಯಿರಿ ಅಂತ ಕೇಳ್ಯಾರ ನಾವು. ಹೌದಾ? ಎಷ್ಟಾಗ್ತದೆ ಕಮೆಂಟ್ ಮಾಡಿರಿ ಒಂದ್ಸರಿ ನೋಡೋಣ. 0.03ದು 0.09ದು ಸ್ಕ್ವೇರ್ ರೂಟ್ ಎಷ್ಟಾಗ್ತದೆ ಅಂತ ನೀವೇ ಮಾಡಿ, ಟ್ರೈ ಮಾಡಿ, ಕಮೆಂಟ್ ಒಳಗೆ ಹಾಕಿರಿ. ತಪ್ಪಾದರೂ ನೋ ಪ್ರಾಬ್ಲಮ್. ಹೌದಾ? ನೀವು ಟ್ರೈ ಮಾಡಿ ಕಮೆಂಟ್ ಒಳಗೆ ಹಾಕ್ರಿ. ನಮಗೂ ಅನ್ನಿಸ್ತದೆ ಹುಡುಗರು ಟ್ರೈ ಮಾಡ್ಲಿಕ್ಕತ್ತಾರ ಒಂದು ಕಡೆ ಎಲ್ಲೋ ಅಂತ ಹೇಳಿ. ಹೌದು? ರೈಟ್. 0.09ದು ಸ್ಕ್ವೇರ್ ರೂಟ್ ಎಷ್ಟಾಗ್ತದೆ ರೀ? 0.3 ಆಗ್ತದೆ. ಸರ್ ಹೆಂಗೆ ರೀ ಸರ್ 0.3ನೇ ಅದಕ್ಕೆ ಆಗ್ತದೆ ರೀ? ಇಲ್ಲೇ ನಾವಲ್ಲ ಒಂದು ಪ್ಲೇಸ್ ಈ ಕಡೆ ಹೋಗ್ತದೆ, 0 ಆ ಕಡೆ ಸರಿಸ್ಬಿಡ್ತೀವಿ, ಪಾಯಿಂಟ್ ಆ ಕಡೆ, ಉಳಿದಿದ್ದೇನು ಉಳಿತದ 0.3. 9ದಂತೂ ಸ್ಕ್ವೇರ್ ರೂಟ್ ಗೊತ್ತದ, 9th ವರ್ಗಮೂಲ ಏನದ ರೀ? 3 ಅದ. ಹೌದಾ? ಇದು ಪಾಯಿಂಟ್ ಒಂದು ಬಂದದಲ್ಲ, ಈ ಪಾಯಿಂಟ್ ಆ ಸೈಡ್ ಹೋಗ್ಬಿಡ್ತದ, 0.3 ಆಗ್ತದೆ ಆನ್ಸರ್. ಸೊ ದಿಸ್ ಈಸ್ ದವರ್ ಆನ್ಸರ್. ತಿಳಿಲಿಕ್ಕತ್ತು? ರೈಟ್. ಸಿಂಪಲ್ ಇರ್ತಾವೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ನೀವು ಮಾಡ್ಕೋಬೇಡ್ರಿ, ಸಿಂಪಲ್ ಇರ್ತಾವೆ. ಸ್ವಲ್ಪ ಆದಷ್ಟು ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಯೂಸ್ ಆಗ್ತಾವೆ. ಎಕ್ಸಾಮ್ ಇನ್ನೂ ಎಷ್ಟು ದಿವಸ ಅಲ್ವಾ? 4-5 ದಿವಸ ಅದ ಎಕ್ಸಾಮ್ ಅಷ್ಟೇ. ಹೌದಾ? ಅನ್ಕತ್ತ ಸ್ವಲ್ಪ ಟೈಮ್ ಪಾಸ್ ಮಾಡೋದು ಕಡಿಮೆ ಮಾಡಿರಿ. ಹೌದಾ? ಮೊಬೈಲು ಸೈಡಿಗೆಡ್ರಿ, ನಿದ್ದೆ ಅನ್ಕತ್ತ ಸೈಡಿಗೆಡ್ರಿ. 4-5 ದಿವಸ ಅಷ್ಟೇ. ಎಷ್ಟೊಂದು ಕಷ್ಟಪಟ್ಟು ಎಕ್ಸಲೆಂಟ್ ಹೊಡೆದಿರಿ ನೀವು ರನ್ನಿಂಗ್ನಾಗ, ಫಿಸಿಕಲ್ ಒಳಗೆ ಎಕ್ಸಲೆಂಟ್ ಹೊಡೆದವ್ರು ಇದ್ದೀರಿ. ಹೌದಾ? ಫಿಸಿಕಲ್ ಪಾಸ್ ಆದವರು ಇದ್ದೀರಿ. ಹೌದಾ? ನೀವು ಪಾಸ್ ಆಗಬೇಕಂದ್ರೆ, ಎಕ್ಸಲೆಂಟ್ ಹೊಡಿಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರಿ ನಿಮಗೆ ಗೊತ್ತು. ಎಷ್ಟು ಸಲ ಬಿದ್ದಿರೋ, ಎಷ್ಟು ಸಲ ಕೈಕಾಲು ಕೆತ್ತಿರೋ, ಓಡುವ ಮುಂದೆ ಎಷ್ಟು ಜನ ಅಡ್ಕಾಲಕ್ಕೆ ಒಬ್ಬೊಬ್ರು ಬಿಳಿಸ್ಯಾರಲ್ಲಿ, ಒಬ್ಬೊಬ್ರಿಗೆ ಆಗೂ ಇಲ್ಲ. ಹಂಗಂಥೇಳಿ ಕ್ವಿಟ್ ಮಾಡಬೇಡ್ರಿ. ನಾ ಆಗಿಲ್ಲರಿ ಸರ್ ಅಂತ ನೆಕ್ಸ್ಟ್ ಟೈಮ್ ಅದ. ಹೌದಾ? ಆದವ್ರಿಗೆ ಹೇಳಲಿಕ್ಕತ್ತೀನಿ, ಆಲ್ರೆಡಿ ನೀವು ಸಾಧನೆ ಎಂಬ ಅರ್ಧ ಹಾದಿಗೆ ಬಂದಿರಿ, ವಾಪಸ್ ಹಂಗೆ ಹೋಗಬೇಡ್ರಿ. ಯಾಕಂದ್ರೆ ಈ ಸರಿ ಆಗಿದೆ ಅಂದ್ರೆ ಮುಂದಿನ ಸರಿ ನಾವು ಫಿಸಿಕಲ್ ಮಾಡ್ತೀನಿ ಅಂತ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಹೌದು? ಆದಷ್ಟು ಇನ್ನು 4-5 ದಿವಸ ಅಷ್ಟದ ಟೈಮು, ಇದ್ರದ್ದು ಉಪಯೋಗ ತಗೊಳ್ರಿ, ಹಾರ್ಡ್ ವರ್ಕ್ ಮಾಡಿರಿ, ನೀವು ಫ್ರೆಂಡ್ಸ್ ಜೊತೆ ಕೂಡ್ರಿ, ಡಿಸ್ಕಸ್ ಮಾಡಿದರೆ ಹೆಲ್ಪ್ ಆಗ್ತದೆ. ಹೌದು? ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಹೋಗಿದ್ದ ಮುಂಚೆ ಇನ್ನೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿರಿ ಅಂತ ಕೇಳ್ತೀನಿ. ರೈಟ್. ನೆಕ್ಸ್ಟ್ ಕ್ವಶನ್ ಬಂದದ 6 × 0.6 + 0.6 / 6 = ಕ್ವಶನ್ ಮಾರ್ಕ್. ಹೌದಾ? ಇದು ಬಿಡಿಸೋದೊಂದು ಸರಳ ರೀತಿ ನೋಡ್ರಿ. ಹೌದಾ? ಇಲ್ಲಿ ಈ ಥರ 2-3 ಚಿಹ್ನೆ ಬಂದಿದ್ದು ಅಂದ್ರೆ ಇಲ್ಲೇನು ಬಂದದ? ಪ್ಲಸ್, ಡಿವೈಡೆಡ್ ಬೈ ಮತ್ತು ಇಂಟು, ಮಲ್ಟಿಪ್ಲಿಕೇಶನ್ ಸೈನ್ ಬಂದವಲ್ಲ. ಇಲ್ಲಿ ಬಂದರೆ ಏನು ಮಾಡಬೇಕು? ಫಸ್ಟಿಗೆ ನಾವು ಬೋರ್ಡ್ ಮಾಸ್ ರೂಲ್, ಏನು ಬೋರ್ಡ್ ಮಾಸ್ ರೂಲ್, BODMAS ಬೋರ್ಡ್ ಮಾಸ್ ರೂಲ್ ಅದಲ್ಲ, ಅದನ್ನು ಅಪ್ಲೈ ಮಾಡಬೇಕು. ಹೌದಾ? ಬೋರ್ಡ್ ಮಾಸ್ ರೂಲ್ ಫಸ್ಟ್ ಯಾವ್ದು ಬರ್ತದೆ ರೀ? ಬ್ರ್ಯಾಕೆಟ್ ಆಫ್ ಡಿವಿಷನ್ ಇವು ಬರ್ತಾವಲ್ಲ, ಇಲ್ಲಿ ಯಾವುದು ಫಸ್ಟಿಗೆ? ಡಿವಿಷನ್ ಅದ. ಹೌದಾ? ಡಿವಿಷನ್ ಮಾಡಿದ್ರೆ ಹೆಂಗದ ಇದು? 6 × 0.6 ಪ್ಲಸ್ 6 × 0.6 ಪ್ಲಸ್ 0.6 ಡಿವೈಡೆಡ್ ಬೈ 6 = ಕ್ವಶನ್ ಮಾರ್ಕ್. ಹೌದು? ಈ ಥರದ ಕ್ವಶನ್ ನಮ್ಗೆ 6 × 0.6 ಪ್ಲಸ್ 0.6 ಡಿವೈಡೆಡ್ ಬೈ 6 ಈ ಥರ ಅದ ನಮ್ಮದು. ರೈಟ್. ಏನು ಮಾಡಬೇಕು? ಫಸ್ಟಿಗೆ ಬೋರ್ಡ್ ಮಾಸ್ ರೂಲ್ ಒಳಗೆ ಏನು ಬರ್ತದೆ ರೀ? ಡಿವಿಷನ್ ಬರ್ತದೆ, ಭಾಗ ಮಾಡೋದು ಬರ್ತದೆ. ಇದು ಹೆಂಗದಪ್ಪ ಅಂದ್ರೆ ಇದು 0.6 ಡಿವೈಡೆಡ್ ಬೈ 6 ಎಷ್ಟಾಗ್ತದೆ ರೀ? 0.1 ಆಗ್ತದ. ಹೌದಾ? ರೈಟ್. 6 × 0.6. ಹೌದಾ? ಫಸ್ಟಿಗೆ ಏನು ಮಾಡಬೇಕು? MAS. ಎಮ್ ಅಂದ್ರೆ ಏನು ರೀ? ಮಲ್ಟಿಪ್ಲಿಕೇಶನ್. 3.6 ಪ್ಲಸ್ 0.1 ಎಷ್ಟಾಗ್ತದೆ? 3.7. 3.7 ಅದೇನು ರೀ ನಮಗೆ? ಎಸ್ ಅದ 3.7. ಡನ್. ತಿಳಿಲಿಕ್ಕತ್ತದ ಆನ್ಸರ್. ಸರ್ ಇದಕ್ಕಿಂತ ಶಾರ್ಟ್ಕಟ್ನ ಅಗದಿ ಸರಳ ರೀತಿಯೊಳಗೆ ಹೆಂಗೆ ಹೇಳ್ಬೇಕ್ರಿ ಅಂದ್ರೆ 1 ಸೆಕೆಂಡ್ ನೀವು ವಿಚಾರ ಮಾಡಿರಿ. ಇಲ್ಲ 0.6 ಅದ, ಇಲ್ಲ 6 ಅದ. ಏನದ? ಇಲ್ಲೇ 0.6 ಅದ, 6 ಅದ. ಹೌದಾ? ಬರೇ 6 ಇತ್ತಪ್ಪ ಅಂದ್ರೆ ಏನಾಗುತ್ತೆ? 36 ಆಗ್ತಿತ್ತು. ಬರೀ 6 ಇತ್ತಂದ್ರೆ 36 ಆಗಿಬಿಡ್ತಿತ್ತು. 6 36. ಅದು ನಡು ಒಂದು ಪಾಯಿಂಟ್ ಅದ ಅಂದ್ರೆ 3 ಪಾಯಿಂಟ್ ಸಮಥಿಂಗ್ ಬರ್ತದೆ. 3 ಪಾಯಿಂಟ್ ಸಮಥಿಂಗ್ ಇಲ್ಲರ ಕೊಟ್ಟನ, ಇಲ್ಲಿ ಕೊಟ್ಟನ. ಇದು ಆನ್ಸರ್.
ತಿಳಿಲಿಕತ್ತ ಸರ್ ನಮಗೆಲ್ಲ ಗೊತ್ತಾಗಿಲ್ಲರಿ ಈ ಕ್ವಶನ್ಗೆ ಮಾತ್ರ ಹೇಳಾಕತ್ತಿಲ್ಲ ಮತ್ತು ಬೇರೆದು ಹೇಳಾಕತ್ತಿಲ್ಲ. ಈ ಕ್ವಶನ್ಗೆ ಇಲ್ಲಿ ನೋಡ್ರಿ 6 36 ಆಗ್ತಿತ್ತು ಹೌದಾ. ಒಂದು ಪಾಯಿಂಟ್ ಅದ, ಪಾಯಿಂಟ್ ಇದಕ್ಕೆ ಏನಾಗ್ತದೆ 3.6 ಆಗ್ತದೆ. 3 ಪಾಯಿಂಟ್ನಾಗ ಬರ್ತದೆ ಆನ್ಸರ್. ನಮ್ಮ ಪಕ್ಕ ಆತು 3 ಪಾಯಿಂಟ್ನಾಗ ಬರ್ತದೆ. 3 ಪಾಯಿಂಟ್ನಾಗ ಆಪ್ಷನ್ ಅದಾವನ್ರಿ ಯಾವ ಇಲ್ಲಿ ನೋಡಿ 37 ಅದ, ಇದು 0.37 ಅದ, ಇದು 4.6 ಅದ. ನಮಗೆ 3 ಪಾಯಿಂಟ್ನಾಗ ಬೇಕು. 3 ಪಾಯಿಂಟ್ನಾಗ ಇರೋದು ಯಾವುದು 3.7. ಇದು ನಮ್ಮ ಆನ್ಸರ್. ತಿಳಿಲಿಕತ್ತು ಇದು ಶಾರ್ಟ್ಕಟ್ ರೀತಿಯೊಳಗೆ ಬಿಡಿಸುವ ವಿಧಾಯ ತಿಳಿತು. ಅಪ್ರೋಚ್ ಅಂತ ಕರಿತೀವಿ. ಶಾರ್ಟ್ಕಟ್ ಒಳಗೆ ಬಿಡಿಸೋದು ಅಪ್ರೋಚ್ ಈ ಥರ, ರೈಟ್. ಓಕೆ, ನೆಕ್ಸ್ಟ್ ನೋಡೋಣ. 5 + 5 × 5 ಅದ. ನೀವು ಟ್ರೈ ಮಾಡಿರಿ ನೋಡೋಣ. 5 + 5 × 5 ಹೌದಾ. ಇದನ್ನ ಸೇಮ್ ಬೋರ್ಡ್ ಮಾಸ್ ರೂಲ್, ಯಾಕಂದ್ರೆ 2 ಚಿಹ್ನೆ ಬಂದವು. 2 ಚಿಹ್ನೆದ ಫಸ್ಟ್ ಯಾವ್ದು ಹಾಕಬೇಕು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೋಡ್ಕೊಡ್ರಿ. ಇದನ್ನ ಟ್ರೈ ಮಾಡಿರಿ. ಟ್ರೈ ಮಾಡಿ ಬರಲಿಲ್ಲಪ್ಪ ಅಂದ್ರೆ ನೋ ಪ್ರಾಬ್ಲಮ್, ನಾ ಬಿಡಿಸ್ತೀನಿ. ಕಮೆಂಟ್ ಒಳಗೆ ಆನ್ಸರ್ ಹಾಕ್ರಿ. ನಾವು ನೀನು ಕೇಳಿದ್ವಿ ಕಮೆಂಟ್ ಒಳಗೆ, ಎಷ್ಟೋ ಕಂಡು ಜನ ಹಾಕ್ಯಾರ ಕಮೆಂಟ್ ಒಳಗೆ ಆನ್ಸರ್, ಕರೆಕ್ಟ್ ಆನ್ಸರ್ ಹೌದಾ. ತಪ್ಪಾದರೂ ಚಿಂತಿಲ್ಲ, ನೀವು ಪ್ರಯತ್ನ ಮಾಡ್ಲಿಕ್ಕತ್ತೀರಿ ಹೌದಾ. ಇದೇನಾಗ್ತದೆ ನೋಡ್ರಿ, ಒಂದು ಸೆಕೆಂಡ್ ಪಾಸ್ ಮಾಡಿರಿ. ಪಾಸ್ ಮಾಡಿ ಆನ್ಸರ್ ನನಗೆ ಕಮೆಂಟ್ ಒಳಗೆ ಹಾಕ್ರಿ. ರೈಟ್, ಇದನ್ನ ಪಾಸ್ ಮಾಡಿರ ಅನ್ಕೊಂಡಿನಿ. ಏನಾಗ್ತದೆ ಅಂದ್ರೆ ಇಲ್ಲೇ ಪ್ಲಸ್ ಮೈನಸ್ ಅದ ಹೌದಾ. ಬೋರ್ಡ್ ಮಾಸ್ ರೂಲ್ ಒಳಗೆ ಪ್ಲಸ್ ಮೈನಸ್ ಎರಡೂ ಇದ್ದು ಅಂದ್ರೆ ಫಸ್ಟಿಗೆ ನಾವು ಯಾವ್ದು ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ತಗೋತೀವಿ. ಯಾಕಂದ್ರೆ ಬೋರ್ಡ್ ಮಾಸ್ MAS, M ಫಾರ್ ಮಲ್ಟಿಪ್ಲಿಕೇಶನ್, A ಫಾರ್ ಎಡಿಷನ್, S ಫಾರ್ ಸಬ್ಸ್ಟ್ರಾಕ್ಷನ್. M ಫಸ್ಟ್ ಬರ್ತದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಫಸ್ಟ್. 5 × 5 = 25 ಹೌದಾ. 25 + 5 30. ಸೊ 30 ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತು ಬೋರ್ಡ್ ಮಾಸ್ ರೂಲ್ ಫಸ್ಟ್ ಏನು ಬರ್ತದೆ ರೀ, ಇವು 2 ಚಿನ್ನದ ಇದಾವೆ ಪ್ಲಸ್ ಮೈನಸ್, ಪ್ಲಸ್ ಇಂಟೋವಲ್ಲ ಮೊದಲಿಗೆ ಬರುವುದು ಮಲ್ಟಿಪ್ಲಿಕೇಶನ್ ಗುಣಿಸುವುದು. ಅದಕ್ಕೆ ನಾನು 5 × 5 = 25 ಮಾಡ್ತೀನಿ. ಉಳಿದೇನು ನೆಕ್ಸ್ಟ್ ಚಿಹ್ನೆ ಪ್ಲಸ್ 25 + 5 30. ಸೊ ಆನ್ಸರ್ ಈಸ್ 30. ತಿಳಿಲಿಕ್ಕತ್ತದ ಎಲ್ಲರಿಗೂ. ಯಾರೇ ತಿಳಿಲಿಕ್ಕತ್ತಿಲ್ಲಲ್ಲ ಒಂದ್ಸರಿ ಪಾಸ್ ಮಾಡಿರಿ, ಒಂದ್ಸರಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ, ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಭಾಳ ಇಂಟ್ರೆಸ್ಟಿಂಗ್ ಅದ ಹೌದಾ. ನೆಕ್ಸ್ಟ್ ಕ್ವಶನ್ ಇಂಟ್ರೆಸ್ಟಿಂಗ್ ಅದ. ಏನದ್ರಿ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ 10⁻⁴ + 5². 10⁻⁴ + 5² ಹೌದಾ. ಒಂದು ನೆನಪಿಟ್ಕೊಡ್ರಿ, ಯಾವುದೇ ನಂಬರಿಗೆ ಪವರ್ 0 ಇತ್ತಂದ್ರೆ ಅದು ಅದ್ರ ವ್ಯಾಲ್ಯೂ 1 ಆಗ್ತದೆ. ಎನಿ ನಂಬರ್ ರೇಸ್ ಟು 0 ಈಸ್ ಆಲ್ವೇಸ್ 1. ತಿಳಿಲಿಕ್ಕತ್ತು ಎನಿ ನಂಬರ್ ರೇಸ್ ಟು 0. ಈ ನಂಬರಿಗೆ ನೋಡ್ರಿಪ್ಪ 10 ಅದ, ಈಗ ಮೇಲೆ ಏನದ ಪವರ್ 0 ಅದಲ್ಲ, ಇದ್ರ ವ್ಯಾಲ್ಯೂ ಎಷ್ಟು ಆಗ್ಬಿಡ್ತದೆ ಅಂದ್ರೆ 1 ಆಗ್ಬಿಡ್ತದೆ. ಇದ್ರ ವ್ಯಾಲ್ಯೂ ಎಷ್ಟಾಗ್ತದೆ 1 ಆಗ್ತದೆ ಹೌದಾ. 5 × 5 = 25 ಹೌದಾ. 1 25 26 ಆಯ್ತು, ಮುಗಿತು ಆನ್ಸರ್. 26 ಅದನಪ್ಪ ನಮ್ಮ ಕಡೆ ಇಲ್ಲ, ಎಸ್ 26 ಅದ, ಮುಗೀತು. ಯಾವುದೇ ನಂಬರ್ಗೆ ಪವರ್ 0 ಬಂತಂದ್ರೆ ಅದು ಅಷ್ಟು ವ್ಯಾಲ್ಯೂ ಏನಾಗ್ತದೆ 1 ಆಗ್ತದೆ. ಅದಕ್ಕೆ ನಾವು ಇದನ್ನು 1 ಅಂತ ತೊಗೊಂಡಿವಿ. +25, 1 + 25 = 26. ಸೊ ಆನ್ಸರ್ ಈಸ್ 26. ತಿಳಿತು, ಅರ್ಥ ಆಗ್ಲಿಕ್ಕತ್ತದ. ಅರ್ಥ ಆಗಲಿಲ್ಲ ಅಂದ್ರೆ ಸ್ವಲ್ಪ ಪಾಸ್ ಮಾಡಿರಿ, ನೋಡ್ಕೊಡ್ರಿ ಕ್ವಶನ್, ರೈಟ್. ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಹಾಕ್ರಿ. ನೆಕ್ಸ್ಟ್ ಕ್ವಶನ್. ಇಫ್ 3x + 10 = 25, ಫೈಂಡ್ ದ ವ್ಯಾಲ್ಯೂ ಆಫ್ x ಹೌದಾ. ಏನು ಕೇಳ್ರಿ ಅವ 3x + 10 = 25, ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತ ಕೇಳ್ಯಾನ ಹೌದಾ. 3x + 10 = 25 ಆತಂತೇಳಿ ಹೌದಾ. ಏನೋ ಎಕ್ಸ್ದು ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ 3x ಅಂದ್ರೆ ಏನಾಗ್ತದೆ ರೀ, 3x = 25 - 10 ಆಗ್ತದೆ ಹೌದಾ. 25 - 10 15. 3x = 15. ಸೊ x = 15/3. 3 1 3 5 x = 5. 5 ಅದೇನ್ರಿ ಆನ್ಸರ್? ಎಸ್ 5 ಅದ ಆನ್ಸರ್. ದಿಸ್ ಈಸ್ ಅವರ್ ಆನ್ಸರ್ ಹೌದಾ. ಈ ಕ್ವಶನ್ಸ್ ಈಸಿ ಅವ ಹೌದಾ. ಆದಷ್ಟು ನೀವೇ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಆಮೇಲೆ ನಮ್ಮ ಆನ್ಸರ್ನ ಕಂಪೇರ್ ಮಾಡ್ಕೊಡ್ರಿ. ತಿಳಿಲಿಕ್ಕತ್ತದ. ಓಕೆ, 9th ಕ್ವಶನ್ ನೋಡೋಣ. √289 144 ಹೌದಾ. ಎಷ್ಟಾಗ್ತಾರೆ ಇದು ಆನ್ಸರ್? ಅವ ಏನು ಕೇಳ್ಯಾನ, √289 / 144 ಅದು ಹೌದಾ. ಸ್ಕ್ವೇರ್ ರೂಟು ಕ್ಯೂಬ್ ರೂಟ್ ನಾವು ಕಲ್ತೀವಲ್ಲ. √289 ಎಷ್ಟಾಗ್ತದೆ ರೀ? ಈ ಕ್ವಶನ್ ಆಗೇನು ಪಾಸ್ ಮಾಡಿರಿ, ನೀವೇ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಎಷ್ಟು ಕ್ವಶನ್ಸ್ ಅವ ಟೋಟಲ್? ಇವು ಒಂದು 6-7 ಕ್ವಶನ್ಸ್ ಅವ ಹೌದಾ. 6-7 ಕ್ವಶನ್ 5 ನಿಮಿಷನಾಗ ಟ್ರೈ ಮಾಡಿರಿ, ಮುಗಿಸ್ಲಿಕ್ಕೆ ಬಿಡಿಸ್ಲಿಕ್ಕೆ ಟ್ರೈ ಮಾಡಿರಿ. ಓಕೆ, ಆನ್ಸರ್ ತಪ್ಪು ಅಂದ್ರೂ ಚಿಂತಿಲ್ಲ, ನಾವಿಲ್ಲೇ ಬಿಡಿಸ್ತೀವಿ ಹೌದಾ. √289 289 ಸ್ಕ್ವೇರ್ ರೂಟ್ ಅಂದರೆ ಎಷ್ಟು ರೀ? 17.
17 144 144 12. So 17/12 17/12 ಅದನ್ರಿ ಎಸ್ 17/12 ಇಸ್ ದ ಆನ್ಸರ್. ತಿಳಿಲಿಕ್ಕತ್ತದ ಇದಕ್ಕೆ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಒಳಗೆ ಇದು ಬರ್ತಾವೆ ಎಲ್ಲ ತಿಳಿಲಿಕ್ಕತ್ತದಲ್ಲ ಎಲ್ಲರಿಗೂ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿದ್ದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ರೈಟ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. 7.1 ಪ್ಲಸ್ 2.81 ಇಂಟು 0.09 ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಹೌದಾ? ಹಾಗಾದರೆ ಇದಕ್ಕಿಂತ ಮುಂಚೆ ಸಿಮಿಲರ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದ್ವಿ. ಹೌದಾ? ಆಲ್ಮೋಸ್ಟ್ ಸೇಮ್ ಅದ. ಇದನ್ನು ಟ್ರೈ ಮಾಡಿರಿ, ಸ್ವಲ್ಪ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿರಿ. ಹೌದು, ಟ್ರೈ ಮಾಡಿ ನೋಡೋಣ. ಪಾಸ್ ಮಾಡಿರಿ ಅನ್ಕೋತೀನಿ. ಪಾಸ್ ಮಾಡಿ ಆನ್ಸರ್ ಏನೋ ಪ್ಲೀಸ್ ಕಮೆಂಟ್ ಒಳಗೆ ಹಾಕಿರಿ ನೋಡೋಣ ಅಂತ. ಹೌದಾ? ಶಾರ್ಟ್ಕಟ್ ಏನದಪ್ಪ ಅಂದರೆ ಇಲ್ಲಿ 7.1 ಪ್ಲಸ್ 2.81 ಇಂಟು 0.9 ಅದ. ಇಲ್ಲಿ ಏನೋ ಮಲ್ಟಿಪ್ಲೈ ಮಾಡಿರಿ ಸದ. ಇದು ಕಂಪ್ಲೀಟಾಗಿ 1 ಇಲ್ಲ, ಈ 0.09 ಅದಲ್ಲ, 0.09 ಅದ. ಹೌದಾ? ನೀವು ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ ನಿಂಗೆ 2 ಪಾಯಿಂಟ್ ಸಮಥಿಂಗೇ ಬರ್ತದೆ. ಹೌದಾ? ರೈಟ್. ಲಾಸ್ಟಿಗೆ ಪ್ಲಸ್ 7.1 ಅದ. ಏನೇ ಆನ್ಸರ್ ಬಂದರೂ ನಮಗೆ ಆನ್ಸರ್ ಟೋಟಲ್ ಆನ್ಸರ್ ಎದ್ರಾಗ ಬರ್ತದೆ ರೀ 7 ಪಾಯಿಂಟ್ ಸಮಥಿಂಗ್ ಬರ್ತದೆ. 7 ಪಾಯಿಂಟ್ ಸಮಥಿಂಗ್ ಇಲ್ಲೆಲ್ಲರ ಆಪ್ಷನ್ ಅವನ್ರಿ. ಇಲ್ಲಿ 73.5 ಅದ, ಇಲ್ಲಿ 735.29 ಅದ, ಇಲ್ಲಿ 7.3 ಅದ. ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ ಎಲ್ಲರಿಗೂ. ಉದ್ದಕ್ಕೆ ಬಿಡಿಸ್ಲಿಕ್ಕೆ ಹೋಗಬೇಡ್ರಿ. ಎಕ್ಸಾಮ್ನ ಟೈಮ್ ಕನ್ಸ್ಯೂಮ್ ಆಗೋದು ಇಲ್ಲೇ, ಟೈಮ್ ಜಾಸ್ತಿ ವೇಸ್ಟ್ ಆಗೋದ ಇಲ್ಲೇ. ಆದಷ್ಟು ಏನಾದ್ರು ಲಾಸ್ಟಿಗೆ 7 ಪಾಯಿಂಟ್ ಕೂಡಿಸೋದಿಲ್ಲ. 7 ಇದು 2 ಪಾಯಿಂಟ್ ಅದ. ಹೌದಾ? 2 ಪಾಯಿಂಟ್ ಅದ. ಇಲ್ಲೇ 0.09 ಅದ. ಹೌದ್ರ? ಕಡಿಮೆ ಆಗ್ತದೆ, ಇನ್ನೂ 2ಕ್ಕಿಂತ ಕಡಿಮೆ ಆಗ್ತದಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು, ಲಾಸ್ಟಿಗೆ 7 ಕೂಡಿಸೋದು ಇರ್ತದೆ. ಆನ್ಸರ್ 7 ಒಳಗೆ ಬರ್ತದೆ ಅಂತೇಳಿ 7.352. ಇಲ್ಲಿ ನೋಡ್ರಿ, ನಾವೆಲ್ಲಾದ್ರೂ ಬಿಡಿಸಿದ್ವಿ? ಇಲ್ಲ. ಹೌದಾ? ಆದಷ್ಟು ಎಕ್ಸಾಮ್ನಾಗ ಸರಳ ರೀತಿಯಿಂದ ನೀವೇ ಜಲ್ದಿ ಕ್ವಿಕ್ಕಾಗಿ ಆನ್ಸರ್ನ ತರಲಿಕ್ಕೆ ಟ್ರೈ ಮಾಡಿ ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನದ? 0.02 ಇಂಟು 30 ಅದ. ಏನಾದ್ರೂ ಇದು 0.02 ಇಂಟು 30 ಅದು. ಹೌದಾ? ಫಾರ್ ಎಕ್ಸಾಂಪಲ್ ನಮಗೆ ಇದು 30 ಇರಲಿಲ್ಲಪ್ಪ, 3 ಇತ್ತಂತ ತಿಳ್ಕೊ. ಏನು ಮಾಡ್ತಿದ್ವಿ ನಾವು? 0.02 ಇಂಟು 3 ಮಾಡ್ತಿದ್ವಿ. 0.06 ಬರ್ತಿತ್ತು. ನಮಗೆ ಇಲ್ಲೊಂದು 0 ಕೊಟ್ಟನ, ಆ 0ದಿಂದ ಈ 0 ಹೋಗ್ಬಿಡ್ತದೆ, ಆನ್ಸರ್ 0.6 ಬರ್ತದೆ. ಸೊ ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ ಎಲ್ಲರಿಗೂ? ತಿಳಿಯಾಕತ್ತದ. ಈಗ 1.2 ಇಂಟು 10 ಮಾಡಿದ್ರೆ ಎಷ್ಟಾಗ್ತದೆ ರೀ? 12 ಆಗ್ತದ. ಅಂದ್ರೆ ಒಂದು 0 ಬಂದ್ರೆ ಅದಕ್ಕೆ ಹಿಂಗಾಗಿ ನಾವು ಈಗ ಪಾಯಿಂಟ್ ಬಂದದ, ಅದಕ್ಕೆ ಒಂದು 0 ಈ ಕಡೆ ಶಿಫ್ಟ್ ಮಾಡಕತ್ತೀವಿ. ಸೇಮ್ ರೂಲ್ ಹಿಂಗೆ ಅಪ್ಲೈ ಆಗ್ತದೆ. ಇನ್ ಕೇಸ್ ಬರೀ 3 ಇತ್ತಂದ್ರೆ ಏನಾಗ್ತಿತ್ತು? ಇದು 0.06 ಆಗ್ತಿತ್ತು. ಹೌದಾ? ಆದ್ರೆ ಇಲ್ಲಿ 30 ಅದ, 30 ಅದ. 30 ಇದ್ದ ಕಾರಣ ಈ 0 ಹೋಗ್ಬಿಡ್ತದ. 0.6 ಇಸ್ ದ ಆನ್ಸರ್. ತಿಳಿಯಾಕತ್ತದ ರೈಟ್. ಯಾರ್ಯಾರು ತಿಳಿಲಿಕತ್ತಿಲ್ಲ ಒಂದೆರಡು ಸೆಕೆಂಡ್ ವಿಡಿಯೋ ಪಾಸ್ ಮಾಡಿರಿ, ನೋಡ್ಕೊಡ್ರಿ ನಾವು ಹೆಂಗೆ ಸಾಲ್ವ್ ಮಾಡಿವಿ ಅಂತ. ನಿಮ್ಗೆ ಅರ್ಥ ಆಗ್ತದೆ. ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಹೇಳ್ರಿ. ನೆಕ್ಸ್ಟ್ ಆದಷ್ಟು ನಾವು ಟ್ರೈ ಮಾಡಲಿಕ್ಕೆ ಸಾಲ್ವ್ ಮಾಡ್ತೀವಿ ರೈಟ್. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ 15 ಮಿನಿಟ್ಸ್ ಟು ಆನ್ ಅವರ್? ಏನು ಕೇಳವ? ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ 15 ಮಿನಿಟ್ಸ್ ಟು 1 ಅವರ್? ಅಂದ್ರೇನು? 1 ತಾಸಿಗೆ 15 ನಿಮಿಷ ಕಡಿಮೆ ಅದ. ಏನದ್ರಿ? 1 ತಾಸಿಗೆನ 15 ನಿಮಿಷ ಕಡಿಮೆ ಅದ. ಅದು ಪರ್ಸೆಂಟೇಜ್ ಹೆಂಗೆ ಹೇಳ್ಬೇಕು? 25%. ಹೆಂಗ್ರಿ ಸರ್? 4 15 15 15 15 ಸೇರಿದ್ಮೇಲೆ 60 ಆಗ್ತದ. ತಿಳಿಯಾಕತ್ತದ? 15 15 15 ನಿಮಿಷ 15 ನಿಮಿಷ 15 ನಿಮಿಷ 15 ನಿಮಿಷ 1 ತಾಸು ಆಗ್ತದ. ಈಗ 3 15 ಆಲ್ರೆಡಿ ಹೋಗ್ಯಾವ. 75% ಆಲ್ರೆಡಿ ಕಂಪ್ಲೀಟ್ ಆಗೈತಿ. ಉಳಿದಿದ್ದು ಎಷ್ಟು ಐತಿ ನಮಗೆ? 15 ಮಿನಿಟ್ಸ್ ಐತಿ. ಅದಕ್ಕೆ 25. ತಿಳಿಯಾಕತ್ತ? ಈಗ ನೋಡ್ರಿ, ದೊಡ್ಡ ಮುಳ್ಳು ಇರ್ತಿದ್ದಿಲ್ಲ, 12ರಿಂದ 3ಕ್ಕೆ ಬರ್ತದೆ, 15 ನಿಮಿಷ ಆಯ್ತು. 3ರಿಂದ 6ಕ್ಕೆ ಬರ್ತದೆ, ಅಂದ್ರೆ 15 ನಿಮಿಷ ಆಯ್ತು. 6ರಿಂದ 9ಕ್ಕೆ ಬರ್ತದೆ, 15 ನಿಮಿಷ ಆಯ್ತು. 9ರಿಂದ 12ಕ್ಕೆ ಹೋಗ್ತದೆ, 15 ನಿಮಿಷ ಆಯ್ತು. ಅಂದ್ರೆ 15 ಅನ್ನೋದು 1 ತಾಸು 4 ಹೌದಿಲ್ಲ? 25%. 100 25 ಎಷ್ಟವ್ರಿ? 4. ಅದಕ್ಕೆ ನಮ್ಮ ಆನ್ಸರ್ 25 ಮುಗೈತಿ. ತಿಳಿಯಾಕತ್ತದ ಆನ್ಸರ್? ಉದ್ದಕ್ಕೆ ಬಿಡಿಸೋದು ಬೇಡ, ಆದಷ್ಟು ಶಾರ್ಟ್ಕಟ್ ಒಳಗೆ ನೋಡೋಣ ನಾವು, ಯಾಕಂದ್ರೆ ಎಕ್ಸಾಮ್ನ ಟೈಮ್ ಇರೋದಿಲ್ಲ ರೈಟ್. ದಿಸ್ ಈಸ್ ಅವರ್ ಆನ್ಸರ್. ನೆಕ್ಸ್ಟ್ ಒನ್, 999 ಸ್ಕ್ವೇರ್ ಆಫ್ 999 ಕೇಳೋಣ. ಏನು ಕೇಳೋಣವ? ಸ್ಕ್ವೇರ್ ಆಫ್ 999. ಯಾರು ಹೇಳ್ತೀರ ಆನ್ಸರ್? ಕಮೆಂಟ್ ಒಳಗೆ ಹೇಳ್ರಿ ನೋಡೋಣ. ಸ್ಕ್ವೇರ್ ಆಫ್ 999 ಎಷ್ಟಾಗ್ತದೆ? 999 ಸ್ಕ್ವೇರ್ ಎಷ್ಟಾಗ್ತದೆ? ಆನ್ಸರ್ ಹೇಳ್ರಿ. ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಹೇಳಬೇಕು. 998001 ಇಸ್ ದ ಆನ್ಸರ್. 998001 ಇಸ್ ದ ಆನ್ಸರ್. ಅದೇನ್ರಿ 998001 ಹೆಸ್ ಹೆಂಗೆ ಬಂತ್ರಿ ಸರ್? ಎಸ್,
999 ಹೌದಾ. ಮೊನ್ನೆ ನಾನು ಲಾಸ್ಟ್ ವಿಡಿಯೋದಾಗ ನಿಮ್ಗೆ ಹೇಳಿದ್ದೆ ಹೌದಾ. ಈ 999 ಅದಿಲ್ಲ 1000 ಒಂದು ಕಮ್ಮಿ ಅದ ಹೌದಾ. 3 ಡಿಜಿಟ್ ಅವ 001 1 ಸ್ಕ್ವೇರ್ ಹೌದಾ. 1 ಮೈನಸ್ ಮಾಡಿರಿ 998 ಇಸ್ ದ ಆನ್ಸರ್. ತಿಳಿತು ಹೌದಾ. ಇಲ್ಲಾಂದ್ರೆ ನಾವು ಹೆಂಗೆ ಮಾಡ್ತಿದ್ವಿ ನಮ್ಮ ಶಾಲೆ ಒಳಗೆ 999 × 999 ಹಿಂಗೆ ಮಾಡ್ಕೊತ ಕೂಡ್ತಿದ್ವಿ. ಟೈಮ್ ಭಾಳ ತಗೋತದೆ ಎಕ್ಸಾಮ್ನ ಹಿಂಗೆ ಮಾಡಕತ್ರ. ತಿಳಿಲಿಕ್ಕತ್ತದ. ಆದಷ್ಟು ಇವೆಲ್ಲ ಇವು ಇಷ್ಟು ದೊಡ್ಡ ನಂಬರ್ ಎದಕ್ಕೆ ಕೊಟ್ಟಿರ್ತಾನೆ ಅಂದ್ರೆ ಇದು ಈಸಿ ಅದ ಅಂತ ಹೇಳಿ ಕೊಟ್ಟಿರ್ತಾನೆ. ನಾವು ನಂಬರ್ ನೋಡ್ಕೊಂಡು ದೊಡ್ಡದದ ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ನಾವು ಇಷ್ಟು ದೊಡ್ಡ ನಂಬರ್ ಕೊಟ್ಟನ ಅದಕ್ಕೊಂದು ಏನೋ ಶಾರ್ಟ್ಕಟ್ ಇರ್ತದೆ, ಅದು ನಮಗೆ ಗೊತ್ತಿರೋದಿಲ್ಲ, ನಾವು ಅದನ್ನು ಕಲಿಬೇಕು. ತಿಳಿಲಿಕ್ಕತ್ತದ. ಇದೇ ಟೈಮ್ನಾಗ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಈಸದ್ದು ಮಾಡಿದ್ರೆ ಇವು ದೊಡ್ಡ ನಂಬರ್ ಅನ್ಸಂಗೆ ಇಲ್ಲ, ಸಣ್ಣ ನಂಬರ್ ಅನ್ನಿಸ್ತವೆ. ನನಗೆ ನೋಡಿರ್ತಾನೆ ಈಗ ನಾವು ಹೇಳಿದ್ವಿ 998001 ಅಂತೇಳಿ ಹೌದಾ. ನಮ್ಗೆ ಹೇಳಿ ಪ್ರಾಕ್ಟೀಸ್ ಆಗಿಬಿಟ್ಟದ ನಂಬರ್. ಅದಕ್ಕೆ ನಮಗೆ 998001 ಅಂತ ಪಟಕ್ಕನ ಹೇಳಿಬಿಡ್ತೀವಿ. ಅದಕ್ಕೆ ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತಿರಲ್ಲ ನಮ್ಗಿಂತ ಪರ್ಫೆಕ್ಟ್ ಆಗ್ತೀರಿ. ತಿಳಿಲಿಕ್ಕತ್ತು ಸಿಂಪಲ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಮ್ಯಾಥ್ಸ್ ಒಳಗೆ ಅಷ್ಟು ಪರ್ಫೆಕ್ಷನ್ ನೀವು ಆಗ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಂದ್ರಪ್ಪ ಅಂದ್ರೆ, ವಾಟ್ ಈಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಡಿವಿಸಿಬಲ್ ಬೈ 4? ಯಾವುದು ಒಂದು 4 ಡಿಜಿಟ್ ನಂಬರ್ ಅದ, ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ 4ರಲ್ಲೇ ಭಾಗ ಹೋಗ್ತದೆ, ಯಾವುದದು? ಟ್ರೈ ಮಾಡ್ರಿ ನೋಡೋಣ ಯಾವ್ದು ಹೋಗ್ತದೆ ಆಪ್ಷನ್ ಒಳಗೆ. 4ರಲ್ಲೇ ಭಾಗ ಆಗಬೇಕು, ಅದು ಸ್ಮಾಲೆಸ್ಟ್ 4 ಡಿಜಿಟ್ ಇರಬೇಕು. ಯಾವುದಾಗ್ತದೆ ನೋಡ್ರಿ. ಓಕೆ, ಇಲ್ಲಿ ನೋಡೋಣ ನಾವು ಹೌದಾ. ಫಸ್ಟ್ ಆಪ್ಷನ್ ಏನದ್ರಿ 1000 ಅದ ಹೌದಾ. ಫಸ್ಟ್ ಆಫ್ ಆಲ್ ಸ್ಮಾಲೆಸ್ಟ್ 4 ಡಿಜಿಟ್ ಅಂದ್ರೆ 1000. ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಂದ್ರೆ 1000. ಈ 1000 4ರಲ್ಲೇ ಡಿವೈಡ್ ಆಗುತ್ತೆ ನೋಡ್ರಿ. 4 1 4, 4 2 8 ಹೌದಾ. 2 ಉಳಿತು, ಮತ್ತು 2 ಉಳಿದ್ರೆ 20 ಆಯ್ತು, 5 ಮುಗೈತು. ಸೊ ಆನ್ಸರ್ ಈಸ್ ಮುಂದೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ತಿಳಿಲಿಕ್ಕತ್ತದ. ಏನು ಮಾಡಿದೆ ನಾನು ಸ್ಮಾಲ್ ಆಪ್ಷನ್ ಪ್ರಕಾರ ಹೋದೆ. 1000 ಅದ ಇಲ್ಲೇ 1000 4ರಲ್ಲೇ ಭಾಗ ಮಾಡಿದೆ. 4 1 4, 4 2 8 ಹೌದಾ. 2 ಉಳಿತು, 2 ಉಳಿದ್ರೆ ಈ ಕಡೆ ಹಾಕಿದ್ರೆ ಅಷ್ಟು ಆತ್ರಿ 20 ಆಯ್ತು. 4 5 20 250 ಆತಿನ ಮೇಲೆ. ಸೊ ದಿಸ್ ಈಸ್ ಅವರ್ ಆನ್ಸರ್. ಇವು ಯಾವುದು ನೋಡ್ಲಿಕ್ಕೆ ಹೋಗಬೇಡ, ಯಾಕಂದ್ರೆ 4 ಡಿಜಿಟ್ ಸ್ಮಾಲೆಸ್ಟ್ 4 ಡಿಜಿಟ್ ಇರೋದ 1000. ತಿಳಿತು ರೈಟ್. ಲಾರ್ಜೆಸ್ಟ್ 4 ಡಿಜಿಟ್ ಯಾವ್ದು ಹೇಳ್ರಿ ನೋಡೋಣ, ಕಮೆಂಟ್ ಒಳಗೆ ಹೇಳ್ರಿ. ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಯಾವುದು ರೈಟ್ ಹೇಳ್ರಿ ನೋಡೋಣ ಕಮೆಂಟ್ ಒಳಗೆ. ಆಲ್ ರೈಟ್, ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ವಾಟ್ ಈಸ್ ದ HCF ಆಫ್ 1845 and 72? 1845 and 72 ಇವ್ರದ್ದು 1845 72 ಇವ್ರದ್ದು ಮಸಾ ಕಂಡಿಡಿಯನ್ನ ಹೌದ್ರಿ. ಏನದ ಇದು 1845 ಮತ್ತು 72 ಇದ್ರದ್ದು ಮಸ ಕಂಡುಹಿಡಿದು ನೋಡೋಣ. ಕಂಡುಹಿಡಿದು ಕಮೆಂಟ್ ಹಾಕ್ರಿ. ಮಸ ಅಂದ್ರೆ ಏನ್ರಿ, HCF ಅಂತ ಕರಿತೀವಲ್ಲ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೌದಾ. ಇವು ನಂಬರು 18 45 ಮತ್ತು 72 ಒಂದು ನಂಬರಲ್ಲೇ ಭಾಗ ಹೋಗ್ಬೇಕು, ಅದು ದೊಡ್ಡ ನಂಬರ್ ಇರಬೇಕು. ಅದಕ್ಕೆ ನಾವು HCF ಅಂತ ಕರಿತೀವಿ ಹೌದಾ. ಇಲ್ಲ ನೋಡಿ ಕೊಟ್ಟಿರುವಂಥ ಆಪ್ಷನ್ 9 ಕೊಟ್ಟಾನ ಹೌದಾ. 12 18 36 12 ಒಳಗೆ ಇದು ಹೋಗ್ತದೇನ್ರಿ, ಹೋಗಲ್ಲ ಹೌದಾ. ರೈಟ್, ಇದು ಅಂದ್ರೆ 12 ನಮ್ಮ ಆನ್ಸರು ಅಲ್ಲ. ನೆಕ್ಸ್ಟ್ 18 ಕೊಟ್ಟಾನ, 18ರೊಳಗೆ ಇದು ಹೋಗ್ತಾನೋ ಇಲ್ಲ. 45 ಹೋಗಲ್ಲ ಹೌದಾ. 45 ಹೋಗ್ತಾನೆ ಇಲ್ಲ. ನೆಕ್ಸ್ಟ್ 36 ನೋಡ್ರಿ, 36 45 ಹೋಗ್ತಾನೋ ಇಲ್ಲ. 9 ಕೊಟ್ಟ ನೋಡ್ರಿ ಆಪ್ಷನ್ ಎ ನೋಡ್ರಿ. 9 2ಲೇ 9 5ಲೇ 45, 9 5ಲೇ 45, ಇದು 9 8ಲೇ ಏನಾಗ್ತದ 72. ಸೊ ಅವರ್ ಆನ್ಸರ್ ಈಸ್ ಎ. ತಿಳಿಲಿಕ್ಕತ್ತು. ಇದಕ್ಕೆ HCF ಅಂತ ಕರಿತೀವಿ ನಾವು. HCF LCM ಅಂತೀವಲ್ಲ, ಇದು HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ರೈಟ್, ಇಲ್ಲಿಗೆ ನಾನು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ ಸದ್ದ. ಇನ್ನೂ ಯಾರ್ಯಾರಾದರೂ SOJ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿರಿ. ಎಕ್ಸಾಮ್ ಭಾಳ ಹತ್ತಿರ ಅವ, ಕಷ್ಟಪಟ್ಟು ಫಿಸಿಕಲ್ ಪಾಸ್ ಆಗಿರಿ. ಹೌದು, ಈ ಸಲ ಎಕ್ಸಾಮ್ ಪಾಸ್ ಆಗಲೇಬೇಕು ಅಂತ ಒಂದು ದೃಢ ಸಂಕಲ್ಪದಿಂದ ಪ್ರಾಕ್ಟೀಸ್ ಮಾಡಿರಿ. ಡೆಫಿನೆಟ್ ಆಗಿ ಆಗ್ತೀರಿ. ಹೌದು, ಫೈನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.